ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 86ನೇ ದಿನ ಎಪಿಸೋಡ್ 86 ಹೇಗಿತ್ತು? ಈ ಎಪಿಸೋಡ್ ಅಲ್ಲಿ ಯಾರ ವಾದ ಸರಿ ಇತ್ತು, ಯಾರ ಪ್ರತಿವಾದ ಕೆಟ್ಟದಾಗಿತ್ತು, ಯಾರು ಮಾತಲ್ಲಿ ಎಡುದ್ರು ಎಚ್ಚೆತ್ತುಕೊಳ್ಳಬೇಕು ಅನ್ನೋ ಟಾಸ್ಕ್ ಇತ್ತು. ಆ ಟಾಸ್ಕ್ ಅಲ್ಲಿ ಯಾರ ಮಾತಲ್ಲಿ ಸತ್ಯ ಇತ್ತು, ಯಾರ ಮಾತಲ್ಲಿ ಸುಳ್ಳಿತ್ತು. ತ್ರಿವಿಕ್ರಮ ಭವ್ಯ ಅಂತ ಬಂದಾಗ ಭವ್ಯ ಅವರು ಓವರ್ ಮಾಡ್ತಾ ಇದಾರ ತ್ರಿವಿಕ್ರಮ ಜೊತೆ, ಇಲ್ಲ ತ್ರಿವಿಕ್ರಮ್ ಅವರು ಸಲಿಗೆಯಿಂದ ಮಾತಾಡ್ತಾ ಇದಾರ ಭವ್ಯರವ್ರ ಜೊತೆ? ಆಕ್ಚುಲಿ ಇವರಿಬ್ಬರ ಕಾನ್ವರ್ಸೇಷನ್ ತುಂಬಾನೇ ಇತ್ತು. ಈ ಎಪಿಸೋಡ್ ಅಲ್ಲಿ ಎಚ್ಚೆತ್ತುಕೊಳ್ಳಬೇಕಂತ ಟಾಸ್ಕ್ ಅಂತ ಬಂದಾಗ ಯಾರ್ಯಾರು ಯಾವ ರೀತಿ ವರ್ತನೆ ಮಾಡ್ತಾ ಇದ್ರು, ಮತ್ತೆ ತ್ರಿವಿಕ್ರಮ್ ಬಂದಾಗ ಯಾರ್ಯಾರು ಖುಷಿ ಆದ್ರು, ಯಾರ್ಯಾರು ಮನಸ್ಸೊಳಗಡೆನೆ ಬೈಕೊಂಡ್ರು ಅಂತ ತುಂಬಾ ಸ್ವಲ್ಪ ಎವಿಡೆಂಟ್ ಆಗಿ ಕಾಣ್ತಾ ಇತ್ತು. ಓವರ್ ಆಲ್ ಆಗಿ ಈ ಎಪಿಸೋಡ್ ಅಲ್ಲಿ ಚೈತ್ರಕ್ಕ ಮತ್ತು ಐಶ್ವರ್ಯ ಬಗ್ಗೆ ವಿಶೇಷವಾಗಿ ಮಾತಾಡಲೇಬೇಕು, ಮತ್ತೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಮತ್ತೆ ನಮ್ಮ ಭವ್ಯ ಅವರ ಬಗ್ಗೆ. ಎಲ್ಲ ಒಂದ್ ಕಡೆ ಭವ್ಯ ಅವರು ಕಿಚ್ಚನ್ ಚಪ್ಪಾಳೆ ಸಿಕ್ಕಿದೆ, ಕ್ಯಾಪ್ಟನ್ ಆಗಿದ್ರೆ 2ನೇ ಸಲ ಅಂತ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದಾರ ತ್ರಿವಿಕ್ರಮ್ ಅವ್ರ ಜೊತೆ. ಇಷ್ಟು ದಿನ ತ್ರಿವಿಕ್ರಮ್ ಅವರು ಆಟ ಹೇಗ್ ಆಡ್ಬೇಕಂತ ಭವ್ಯಗೆ ಹೇಳ್ಕೊಟ್ರು. ಈಗ ಭವ್ಯನೇ ತ್ರಿವಿಕ್ರಮ್ ವಿರುದ್ಧ ತಿರುಗಿ ಬಿದ್ದಿದ್ದಾಳಂತ ಕೆಲವು ಕಮೆಂಟ್ಸ್ ಬರ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ಏನಿತ್ತು, ಎಪಿಸೋಡ್ ಯಾವ ರೀತಿ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗೆ ಎಪಿಸೋಡ್ ಶುರುವಾಗಿದ್ದಾನೆ. ಇವರೆಲ್ಲ ನಮ್ಮ ತ್ರಿವಿಕ್ರಮ್ ಅವ್ರು ಹೊರಗಡೆ ಹೋಗಿರ್ತಾರೆ. ಅದಾದ್ಮೇಲೆ ಡೈರೆಕ್ಟ್ ಕಿಚ್ಚ ಸಾರನ್ನೇ ಬರ್ತಾ ಇರ್ತಾರೆ. ಬಟ್ ಇವರು ಮಾತಾಡ್ತಾ ಇರ್ತಾರೆ, ಹೋಗೋ ಕಂಟೆಸ್ಟೆಂಟ್ ಎಲ್ಲ ಡಿಸರ್ವ್ ಕಂಟೆಸ್ಟೆಂಟ್ ಚೆನ್ನಾಗಿ ಆಟ ಆಡ್ತಾ ಇದ್ರು, ಹೋಗೋ ವ್ಯಕ್ತಿ ಎಲ್ಲ ಆಗಿಗೆ ಅಂತ ಮಾತಾಡ್ತಾರೆ. ಅಷ್ಟರಲ್ಲೇನೆ ಬಿಗ್ ಬಾಸ್ ಮ್ಯೂಸಿಕ್ ಹಾಕ್ತಾರೆ. ಆ ಟೈಮಲ್ಲಿ ಕಿಚ್ಚ ಸರ್ ಬಂದು ಅವರೆಲ್ಲ ಪ್ರಶ್ನೆ ಮಾಡ್ತಾರೆ, ಕೇಳ್ತಾರೆ ಯಾರು ಖುಷಿಯಾಗಿದ್ದೀರಾ, ಯಾರು ಬೇಜಾರಾಗಿದೆ ಅಂತ ಹೇಳಿ. ಭವ್ಯ ಅವರು ನೀವು ಅಳ್ತಾ ಇದ್ರ ನಂಗೆ ಆಗ್ತಾ ಇಲ್ಲ, ನೀವು ಅಳ್ಬೇಡಿ, ನಿಮ್ಗೋಸ್ಕರ ತ್ರಿವಿಕ್ರಮ್ ವಾಪಸ್ ಕೊಡಿಸ್ತೀನಿ, ವಾಪಸ್ ಮನೆಗೆ ಕಳಿಸ್ತೀನಿ ಅಂತ ಹೇಳಿ ಕಿಚ್ಚ ಸರ್ ಹೇಳ್ತಾರೆ. ಬಟ್ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಈ ವಾರ ನಾಮಿನೇಷನ್ ಆಗಿದ್ದಷ್ಟೇ, ಬಟ್ ವೋಟಿಂಗ್ ಪೋಲ್ಸ್ ಓಪನ್ ಆಗಿರ್ಲಿಲ್ಲ. ಲಾಸ್ಟ್ ವೀಕ್ ಅಲ್ಲಿ ಗೋಲ್ಡ್ ಸುರೇಶ್ ಅವರು ಎಕ್ಸಿಟ್ ಆಗಿರೋ ಕಾರಣ ವೋಟಿಂಗ್ ಪೋಲ್ಸ್ ಓಪನ್ ಆಗಿರ್ಲಿಲ್ಲ. ಇದು ಕೇವಲ ಫ್ರಾಂಕ್ ಎಲಿಮಿನೇಷನ್, ಸುಮ್ನೆ ಇದು ಮಾಡಿದ್ದು ಅಷ್ಟೇನೆ. ಅವರು ಸ್ವಲ್ಪ ಭಯ ಪಡಿಸಬೇಕು, ನಿಮ್ಗೆಲ್ಲ ಗೊತ್ತಾಗಬೇಕು ಅಂತ ಈ ರೀತಿ ಮಾಡುದು ಅಂತ ಹೇಳಿ ಕಿಚ್ಚ ಸರ್ ಡೈರೆಕ್ಟ್ ಆಗಿ ಹೇಳ್ತಾರೆ ಅವ್ರಿಗೆ. ಅಲ್ಲಿ ಗೊತ್ತಾಗುತ್ತೆ. ಆಗ ಆ ಟೈಮಲ್ಲಿ ಐಶ್ವರ್ಯ ಅವರು ಮಾತಾಡ್ತಾರೆ, ಓ ಇದ ಆಗಿತ್ತು, ಬಟ್ ನಾನೆಲ್ಲೋ ಬ್ಲಂಡರ್ ಆಗಿ ನಂಬಿಟ್ಟೆ, ನಾನು ಗೆದ್ಬಿಟ್ಟೆ ಅನ್ಕೊಂಡ್ಬಿಟ್ಟೆ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಇರ್ತಾರೆ. ಒಂದಂತೂ ಸತ್ಯ, ಸ್ವಲ್ಪ ಬೇಜಾರಾಗಿದ್ದಾರೆ ಐಶ್ವರ್ಯ ಮತ್ತು ಮೋಕ್ಷಿತ ಅವರು ಅಂತ ಹೇಳ್ಬೋದು. ಅವ್ರ ಮುಖದಲ್ಲಿ ಆ ರೀತಿ ಕಾಣ್ತಾ ಇತ್ತು. ಬಟ್ ಮೋಕ್ಷಿತ ಇಲ್ಲ, ಐಶ್ವರ್ಯ ಮುಖದಲ್ಲಿ ಅದೇ ರೀತಿ ಕಾಣ್ತಾ ಇತ್ತು. ನಮ್ಮ ಮೋಕ್ಷಿತ ಕಂಪ್ನಿ ಕೊಡ್ತಾ ಇದ್ರು. ಈ ರೀತಿ ಕಂಪ್ನಿ ಕೊಡೋದು ಏನಾಗುತ್ತಂದ್ರೆ ಅವ್ರು ಕೂಡ ಅದೇ ರೀತಿ ಆಲೋಚನೆ ಮಾಡ್ತಾರ ಅಂತ ಆಗ್ಬಿಡುತ್ತೆ. ಗ್ರೂಪಿಂಗ್ ನಾಮಿನೇಷನ್ ಅಂತ ಅವ್ರೇನ್ ಮಾತಾಡಿಲ್ಲ, ಬಟ್ ಅವರಲ್ಲಿ ಇದ್ದಿದ್ದಕ್ಕೆ ಅವರು ಸಿಗಾಕೊಂಡ್ರು. ಇಲ್ಲೇನು ಅಷ್ಟೇನೆ ಆಗಿದ್ದು ಅಂತ ನನ್ಗೆ ಅನಿಸ್ತಾ ಇದೆ. ಇದ್ರ ಬಗ್ಗೆ ತುಂಬಾ ಕೆಟ್ಟ ಕಮೆಂಟ್ಸ್ ಬರ್ತದೆ, ಬರ್ಲಿ, ಏನ್ ಪ್ರಾಬ್ಲಮ್ ಇಲ್ಲ. ಅದಾಯ್ತಾ, ಇನ್ನಾದ್ಮೇಲೆ ಅದೆಲ್ಲ ಆಗುತ್ತಾರೆ. ಬಟ್ ತ್ರಿವಿಕ್ರಮ್ ಕಾಂಪಿಟೇಷನ್ ಬರ್ತಾರೆ. ಕಿಚ್ಚ ಸರ್ ಒಂದೇ ಒಂದು ಕಾರಣ ಹೇಳ್ತಾರೆ, ನೀವೆಲ್ಲ ಬಂದು ವಾಪಸ್ ಬಂದ್ಬಿಟ್ಟು ಹಾಗೆ ಈಗ ಅಂತ ಖುಷಿಯಾಗಿ ಎಗರಾಡ್ಬೇಡಿ, ಸುಮ್ನೆ ಇರ್ರಿ, ಮಾತಾಡ್ಬೇಡ್ರಿ ಅಂತ ಹೇಳ್ತಾರೆ. ಬಟ್ ಇವ್ರು ಅವ್ರ ಹತ್ರ ಯಾರ ಹತ್ರ ಮಾತಾಡಲ್ಲ, ಎಲ್ಲರ ಹತ್ರ ಅಪ್ರೋಚ್ ಮಾಡ್ತಾರೆ, ಮಾತಾಡಕ್ ಟ್ರೈ ಮಾಡ್ತಾರೆ, ಬಟ್ ಯಾರು ಮಾತಾಡಲ್ಲ. ಭವ್ಯ ಅಂತ ತುಂಬಾನೇ ಕಂಟ್ರೋಲ್ ಮಾಡ್ಕೊಂತಾರೆ. ಮತ್ ಮಾತಾಡ್ಬೇಕಾದ್ರೆ ಮಂಜಣ್ಣನು ಅಷ್ಟೇ, ಗೌತಮಿನೂ ಅಷ್ಟೇ, ಮೋಕ್ಷಿತ ಅಂತೂ ಸುಮ್ಮನೆ ಒಬ್ಬೊಬ್ಳೆ ನಗ್ತಾ ಇರ್ತಾಳೆ. ತ್ರಿವಿಕ್ರಮ್ ಬಂದು ಮಾತಾಡ್ಸೋಕೆ ಹಾಗೆ ಈಗ ಅಂತ, ನಾನು ಯೂಸ್ ಫ್ಯಾನ್ ಅಂತ ಹೇಳಿದೀನಿ, ಬಿಗ್ ಫ್ಯಾನ್ ಅಂತ ಹೇಳಿದೀನಿ, ನನ್ನ ಹತ್ರ ಮಾತಾಡಲ್ವಾ ಅಂತ ಹೇಳ್ತಾರೆ. ಬಟ್ ಚೈತ್ರಕ್ಕನು ಮಾತಾಡ್ಬೇಕ ನಗು ಬರುತ್ತಾ, ಅದು ಕೆಂಪ್ತಾರೆ. ಈ ರೀತಿ ಫನ್ ಆಗಿರುತ್ತೆ. ಬಟ್ ಅಷ್ಟರಲ್ಲೇ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ, ಏನಂತ, ಇನ್ಮೇಲೆ ನೀವು ಕಿಚ್ಚ ಸುದೀಪ್ ಅವ್ರು ಕೊಟ್ಟಿರೋ ಒಂದು ಟಾಸ್ಕ್ ಅನ್ನು ಬಿಟ್ಟು ನೀವು ಆರಾಮಾಗಿ ಮಾತಾಡಬಹುದು ಅಂತ. ಆ ಟೈಮಲ್ಲಿ ತುಂಬಾನೇ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂತಾರೆ, ಅಂದ್ರೆ ತುಂಬಾನೇ ಹಗ್ ಮಾಡ್ಕೊಂತಾರೆ, ಬರ್ಬೇಕಾಗಿತ್ತು, ಚೆನ್ನಾಗಾಯ್ತು, ಹಾಗೆ ಈಗ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇನ್ನು ಅದಾದ್ಮೇಲೆನೆ ನೈಟ್ ಆಗುತ್ತೆ. ನೈಟ್ ಆದ್ಮೇಲೆ ಬೆಳಗಾಗುತ್ತೆ. ಬೆಳಕಾದ್ಮೇಲೆ ಕಾಮನ್ ಆಗಿ ನಮ್ಮ ಚೈತ್ರಕ್ಕನಿಗೆ ಪನಿಷ್ಮೆಂಟ್ ಇರುತ್ತೆ, ಹನುಮಂತ್ ಅವ್ರ ಬಟ್ಟೆ ಒಗಿಬೇಕಂತ ಹೇಳಿ. ಬಟ್ ಅವ್ರು ಒಗಿತಾರೆ, ಅಂದ್ರೆ ಸ್ಯಾಡ್ ಆಗಿ ಒಗಿತಾರೆ, ಅಂದ್ರೆ ಖುಷಿ ಅಂತೂ ಇರಲ್ಲ, ಯಾಕಂದ್ರೆ ಬೇರೆಯವ್ರ ಬಟ್ಟೆ ಒಗಿಬೇಕು ತುಂಬಾ ಕಷ್ಟನೇ. ಬಟ್ ಹನುಮಂತ್ ಅವ್ರ ಬಟ್ಟೆ ಒಗಿತಾರೆ, ಪನಿಷ್ಮೆಂಟ್ ಕೊಡ್ತಾರೆ. ಭವ್ಯ ಅವರು ಕ್ಯಾಪ್ಟನ್ಸಿ ತುಂಬಾನೇ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅನಿಸ್ತಾ ಇದೆ ನನಗೆ ಎಪಿಸೋಡ್ ನೋಡಿದಾಗ. ಇನ್ನೆಲ್ಲ ಆಗುತ್ತೆ. ಬಟ್ ತ್ರಿವಿಕ್ರಮ್ ಭವ್ಯ ಅವರ ಒಂದು ಸ್ಪೆಷಲ್ ಕಾನ್ವರ್ಸೇಷನ್ ಆಗುತ್ತೆ. ಯಾಕಂದ್ರೆ ಮಲಗಿರ್ತಾರೆ ನಮ್ಮ ತ್ರಿವಿಕ್ರಮ್ ಅವರು. ಮಲಗಿದಾಗ ಆ ನೀರ್ ಇದಾಗ್ಬೇಕು ಅಂತ ಹೇಳಿ ಕೊಟ್ಟಾಗ ತುಂಬಾನೇ ಇದಾಗಿತ್ತಂತಾರೆ. ಬಟ್ ಬೆನ್ನೋವಿದೆ ಅಂತ ಹೇಳ್ತಾರೆ. ಬಟ್ ಆದ್ರೂ ನೀರು ತುಂಬ್ತಾ ಇದ್ರೆ, ತುಂಬಬೇಕಾದ್ರೆ ಅವ್ರ ಮಾತಲ್ಲೂ ಸತ್ಯ ಇದೆ. ಬಟ್ ತಪ್ಪಾಯ್ತು ಬಿಗ್ ಬಾಸ್ ಅಂತ ಹೇಳಿಲ್ಲ. ಅಷ್ಟೊಂದು ಕಾನ್ವರ್ಸೇಷನ್ ಅಂದ್ರೆ ಆರ್ಗ್ಯುಮೆಂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅದೇ ತ್ರಿವಿಕ್ರಮ್ ಅವರು ಕೂಡ, ಸುಮ್ಮನೆ ಹೇಳ್ಬೋದಾಗಿತ್ತು. ಆ ರೀತಿಯಾಗಿ ಆರ್ಗ್ಯುಮೆಂಟ್ ಆದಾಗ ಸ್ವಲ್ಪ ಓವರ್ ಆಗಿತ್ತು ಭವ್ಯ ಅವ್ರದ್ದು ನನ್ಗೆ ಪರ್ಸನಲ್ ಅನ್ಸೈತೆ. ಫಸ್ಟ್ ಆಫ್ ಆಲ್ ಹೇಳ್ತಾ ಇದೀನಿ, ನನ್ನ ಫೇವರೇಟ್ ಕಂಟೆಸ್ಟೆಂಟ್ ಭವ್ಯ ಗೌಡನೇ, ಆದ್ರೂ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ರು, ಅದು ತ್ರಿವಿಕ್ರಮ್ ಅವ್ರ ಜೊತೆ. ಆ ರೀತಿ ಅನಿಸ್ತಾ ಇತ್ತು. ಇನ್ನು ಎಚ್ಚೆತ್ತುಕೊಳ್ಳಬೇಕಂತ ಟಾಸ್ಕ್ ಅದು ಕೊಟ್ಟಾಗ ಇದರಲ್ಲಿ ಆಲ್ಮೋಸ್ಟ್ ಆಲ್ 3 ಸಲ ಬೀಳುತ್ತೆ ನಮ್ಮ ಚೈತ್ರಕ್ಕನಿಗೆ.
ಮಂಜುಗೆ 2 ಸಲ ಬೀಳುತ್ತೆ. ಮಂಜು ಅವರಿಗೆ ಗೌತಮಿ ಮತ್ತು ಮೋಕ್ಷಿತ ಇಬ್ರು ಕೊಡಬೇಕಾಗಿದ್ದು ಆ ವ್ಯಕ್ತಿ ಕೊಟ್ಟರು ಬದಲಾಗಿಲ್ಲ ನನಗೆ ಅನಿಸ್ತಾ ಇಲ್ಲ. ಬದಲಾಗಿಲ್ಲ, ಅದೇ ರೀತಿ ಇದ್ದಾರೆ, ಅದೇ ರೀತಿ ಮಾತಾಡ್ತಾ ಇದಾರೆ, ಅದೇ ರೀತಿ ಕ್ಲೋಸ್ ಆಗಿದ್ದಾರೆ. ಆಟ ಅಂತ ಬಂದಾಗ ನೋಡ್ಬೇಕು ಯಾವ ರೀತಿ ರಿಯಾಕ್ಟ್ ಮಾಡ್ತಾರಂತ. ಇರೋದೇ ಇನ್ನು 3-4 ವಾರ ಇದೆ. 3-4 ವಾರ ಅಷ್ಟೊಂದು ಟಾಸ್ಕ್ನು ಬರಲ್ಲ. ಫ್ಯಾಮಿಲಿ ಅಂತ ಒಂದು ಬರುತ್ತೆ, ಸ್ಕೂಲ್ ಟಾಸ್ಕ್ ಒಂದು ಬಂದ್ರು ಬರ್ಬೋದು. ಈ ರೀತಿಯಾಗಿರುತ್ತೆ. ಈ ರೀತಿಯಾಗಿ ಆಟ ಆದಾಗ ಮಂಜು ಅವರೆಲ್ಲ ಚೇಂಜ್ ಆಗಿರೋ ನಂಗೆ ಅನ್ಸಲಿಲ್ಲ. ಬಟ್ ಅವ್ರು ಕೊಟ್ಟ ರೀಸನ್ಸ್ ತುಂಬಾನೇ ಚೆನ್ನಾಗಿತ್ತು. ಗೌತಮಿ ಅಂತೂ ಫೇಸ್ ಟು ಫೇಸ್ ಒಂದು ಮಾತು ಕೊಡ್ತಾರೆ ನೋಡಿ, ಆ ಮಾತು ಮಂಜಾಣಿಗೆ ಮಾತಾಡಕ್ ಮತ್ತೆ ಮಾತೇ ಇರ್ಲಿಲ್ಲ ಅನಿಸ್ತಾ ಇತ್ತು. ಮೋಕ್ಷಿತನೂ ಅಷ್ಟೇ ತುಂಬಾ ಚೆನ್ನಾಗೇನೆ ಕೊಟ್ರು. ಇನ್ನ ನಮ್ಮ ಅನ್ಎಕ್ಸ್ಪೆಕ್ಟ್ ಆಗಿ ನಮ್ಮ ತ್ರಿವಿಕ್ರಮ್ ಅವ್ರು ಬಂದ್ಬಿಟ್ಟು ಮೋಕ್ಷಿತ ಅವ್ರು ಕೊಡ್ತಾರೆ. ನೀವು ಎಲ್ಲೆಲ್ಲೋ ಏನೋ ಮಾತಾಡಿರ್ತೀರ, ಅಲ್ಲಿ ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ಇರ್ತೀರ. ಆಟ ಹತ್ರ ಬರ್ತಾ ಇದೆ, ನೀವು ರಿಯಾಕ್ಟ್ ಮಾಡ್ಬೇಕು, ನೀವು ಕೆಪಾಸಿಟಿ ಇದೆ, ಗೆಲ್ಲೋ ಕೆಪಾಸಿಟಿ ಇದೆ, ಹಾಗೆ ಈಗ ಅಂತೆಲ್ಲ ಅವರಿಗೆ ಪಾಸಿಟಿವ್ ಮಾತಾಡಿದ್ರೆ ಕಪ್ಪು ಕಾಪಿ ಮುಖದ ಮೇಲೆ ಎಸಿತಾರೆ. ಇನ್ನು ಅದಾದ್ಮೇಲೆ ತುಂಬಾ ಆರ್ಗ್ಯುಮೆಂಟ್ ಆಗಿ ಚೈತ್ರ ಮತ್ತು ಐಶ್ವರ್ಯ ಇವ್ರಿಬ್ಬರ ಬಗ್ಗೆ ಸ್ಪೆಷಲ್ ಆಗಿ ವಿಡಿಯೋ ಬರುತ್ತೆ. ಯಾಕಂದ್ರೆ ಅಲ್ಲೆದ್ದಾಗ ನಿಮ್ಗೆ ಏನ್ ಅನ್ಸಂತ ಕಮೆಂಟ್ ಮಾಡಿ. ಐಶ್ವರ್ಯ ಸ್ವಲ್ಪ ಎಲ್ಲ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ರು ಅನಿಸ್ತಾ ಇತ್ತು. ಇನ್ನೊಂದು ಚೈತ್ರಕ್ಕನಿಗೆ ನಮ್ಮ ಇವ್ರು ಯಾರು ಹನುಮಂತು, ಮಂಜು, ಐಶ್ವರ್ಯ ಇವ್ರು 3 ಆಗ್ತಾರೆ. ಚೈತ್ರ ಕೆಲವು ಟಾರ್ಗೆಟ್ ಆಗ್ತಾ ಇದಾರೆ. ಇದರಿಂದ ಸಿಂಪತಿ ವರ್ಕೌಟ್ ಆಗ್ತಾ ಇದೆ, 100% ಆಗ್ತಾ ಇದೆ. ಆಲ್ರೆಡಿ ಒಂದ್ಸಲ ಸೋಷಿಯಲ್ ಮೀಡಿಯಾನೋ ಇಲ್ಲ ಕಮೆಂಟ್ ಬಾಕ್ಸ್ ನೋಡ್ಕೊಂತ ಬರ್ರಿ. ಆಲ್ರೆಡಿ ಸಿಂಪತಿ ಕ್ರಿಯೇಟ್ ಆಗ್ತಾ ಇದೆ. ನಮ್ಮ ಚೈತ್ರಕ್ಕನಿಗೆ ಸಪೋರ್ಟ್ ಸಿಗ್ತಾ ಇದೆ, ಇದಂತೂ ಒಂದಂತೂ ಸತ್ಯ. ಇನ್ನು ಅದಾದ್ಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಧನರಾಜ್ ಅವರು ಹನುಮಂತ್ ಅವರಿಗೆ ಮುಖದ ಮೇಲೆ ಕಾಪಿ ಎಸಿತಾರೆ. ತುಂಬಾ ಇಷ್ಟ ಆಯ್ತು ಈ ಕಂಟೆಂಟ್. ಯಾಕಂದ್ರೆ ಆ ರೀತಿ ಹೇಳ್ಬೇಕು ಹನುಮಂತಿಗೆ. ಯಾಕಂದ್ರೆ ಹನುಮಂತ ತುಂಬಾ ಡೌನ್ ಆಗಿದೆ ಆಟದಲ್ಲಿ, ಆಟನೇ ಆಡ್ತಾ ಇಲ್ಲ ಕರೆಕ್ಟ್ ಆಗಿ. ಮಾತಂತ ಬಂದಾಗ ಮಾತಾಡ್ತಾ ಇಲ್ಲ. ಇಷ್ಟೇನ ಪಾಯಿಂಟ್ಸ್ ಆರ್ಗ್ಯುಮೆಂಟ್ ಅಂದ್ರೆ ಅಷ್ಟೇನೆ ಅಂತಾರೆ. ಇದೆಲ್ಲೋ ಡೈರೆಕ್ಟ್ ನಾಮಿನೇಷನ್ಗೆ ದಾರಿ ಮಾಡ್ಕೊಡ್ತಾ ಇದೆ ಅಂತ ಅನಿಸ್ತಾ ಇದೆ. ಇನ್ನು ಅದಾದ್ಮೇಲೆ ಈ ರೀತಿ ರಜತ್ ಅವರು ಗೌತಮಿ ಕ್ಲಾರಿಟಿ ಕೊಡ್ತಾರೆ. ಅವರಿಬ್ರು ಒಂದು ಕಂಟೆಂಟ್ ಕಾಂಪ್ರಮೈಸ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಓವರ್ ಆಲ್ ಆಗಿ ಎಪಿಸೋಡ್ ನೋಡಿದಾಗ ಇನ್ನು ಕೊನೆಯಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಮಾತಾಡ್ತಾ ಇರ್ತಾರೆ. ಮಾತಾಡಬೇಕಾದ್ರೆ ನೀವು ತುಂಬಾ ಅಫೆಂಡ್ ಆಗ್ತಾ ಇದ್ದೀರಾ, ಅಂದ್ರೆ ತುಂಬಾ ಕೋಪ ಆಗ್ತಾ, ನನ್ನ ಮೇಲೆ ಸಿಟ್ಟಾಗ್ತಾ ಇದೀರಾ, ನನ್ನ ಬಗ್ಗೆನೇ ಇದು ಮಾಡ್ತಾ ಇದೀರಾ ಅಂತ ಹೇಳಿದಾಗ ನಾನು ಅಫೆಂಡ್ ಆಗ್ತಾ ಇಲ್ಲ, ನೀವು ಫಸ್ಟ್ ಅದು ಹೇಳಿಲ್ಲ ರೂಲ್ಸ್ ಅಂತ, ನನ್ನ ಬುಕ್ ಬರ್ಕೊಂಡಿನ ಹಾಗೆ ಈಗ ಅಂತಾರೆ. ಬಟ್ ತುಂಬಾ ಆಶಾಗಿ ಮಾತಾಡ್ತಾ ಇದ್ರು ತ್ರಿವಿಕ್ರಮ್ ಅವ್ರ ಹತ್ರ ನಮ್ಮ ಭವ್ಯ ಗೌಡ. ಬಟ್ ತ್ರಿವಿಕ್ರಮ್ ಅವರು ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ರು. ಬಟ್ ಅದರಲ್ಲಿ ಇರಿಟೇಟಿಂಗ್ ಆಗ್ತಾ ಇತ್ತು ಅನಿಸ್ತಾ ಇತ್ತು ಎಪಿಸೋಡ್ ನೋಡಿದಾಗ. ಇದೆಲ್ಲ ಸ್ವಲ್ಪ ತುಂಬಾ ಹೈಟ್ ಕಾನ್ವರ್ಸೇಷನ್ ಆಗೇ ಆಗುತ್ತೆ ಅಂತಾರೆ. ತುಂಬಾ ಜನ ಕೋಳಿ ಜಗಳ ಅಂತ ಅನಿಸ್ತಾ ಇದೆ. ಬಟ್ ಹಂಗ ಆಯ್ತು ಅನಿಸ್ಲಿಲ್ಲ ಎಪಿಸೋಡ್ ನೋಡಿದಾಗ. ಇದೆಲ್ಲೋ ಸ್ವಲ್ಪ ದೊಡ್ಡದೇ ಆಗೋ ಸ್ಥಿತಿಲಿ ಇದೆ ನಾಳೆ ಎಪಿಸೋಡ್ ನೋಡಿದಾಗ ಅನಿಸ್ತಾ ಇದೆ. ಖಂಡಿತವಾಗ್ಲೂ ಭವ್ಯ ಅವರು ಇಂಡಿವಿಜುವಲ್ ಗೇಮ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿ ಆಡ್ಬೇಕು, ಚೆನ್ನಾಗಿ ಆಡ್ಲಿ ಅಂತ ಬಯಸೋಣ. ತ್ರಿವಿಕ್ರಮ್ ಅವರು ಕೂಡ ಗೆಲ್ಲೋ ಕಂಟೆಸ್ಟೆಂಟ್ ಎಲ್ಲರೂ ನೋಡ್ತಾ ಇರ್ತಾರ. ಆಲ್ಮೋಸ್ಟ್ ಅಲ್ಲಿ ಫಿಕ್ಸ್ ಆಗಿ ಹೋಗಿದೆ ಅನಿಸ್ತಾ ಇದೆ. ಬಿಗ್ ಬಾಸ್ ಸೀಸನ್ 11 ಯಾರಿಗೆ ಅಂತ ನಿಮ್ಗೆ ಗೊತ್ತಿರುತ್ತೆ, ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ. ಬಟ್ 90 ದಿನ ಆದ್ಮೇಲೆ ಟಾಪ್ 5 ಯಾರಿರುತ್ತೆ ಅಂತ ಒಂದು ವಿಡಿಯೋ ಬರುತ್ತೆ. 80 ದಿನದಲ್ಲಿ ಟಾಪ್ 5 ಯಾರಿರುತ್ತೆ ಅಂತ ಒಂದು ಹೇಳಿದ್ದೆ. ಬಟ್ ಈ ಸಲ ಚಾನ್ಸ್ ಮಿಸ್ ಆಗೋ ಚಾನ್ಸಸ್ ಇದೆ. ಬಟ್ ಕಂಟೆಂಟ್ ಕೊಡ್ಬೇಕಾದ್ರೆ ನಮ್ಮ ರಜತ್ ಅವರು ತುಂಬಾನೇ ಮಾತಾಡ್ತಾರೆ, ಆಡ್ತಾ ಇದ್ದಾರೆ. ಈ ವಾರ ಸ್ವಲ್ಪ ಕೂಲ್ ಆಗಿದ್ದಾರೆ, ನಗಿಸ್ತಾರೆ ಜನನ, ಕಂಟೆಂಟ್ ಕೂಡ ಕೊಡ್ತಾ ಇದ್ದಾರೆ. ನನ್ಗನ್ಸಿತ್ತು ಓವರ್ ಆಲ್ ಆಗಿ ಈ ಎಪಿಸೋಡ್ ನೋಡಿದಾಗ ಸಪ್ಪೆ ಅನ್ಸಿದ್ರೆ ನಮ್ಮ ಹನುಮಂತ್ ಅವರೇ. ಜಾಸ್ತಿ ಮಾತಾಡ್ಲಿಲ್ಲ, ಜಾಸ್ತಿ ಕಾಂಬಿ ಮಾಡಿಲ್ಲ, ಒಂದು ಹಾಡು ಆಡ್ತಾ ಇಲ್ಲ, ತುಂಬಾ ಸಪ್ಪೆ ಆಗ್ತದೆ ಅನಿಸುತ್ತೆ. ಟೋಟಲ್ ಆಗಿ 86ನೇ ಎಪಿಸೋಡ್ ನೋಡಿದಾಗ ಒಂದು ಐಶ್ವರ್ಯ, ಚೈತ್ರ, ತ್ರಿವಿಕ್ರಮ್, ಭವ್ಯ ಈ ರೀತಿ ಕಾಣ್ತಾ ಇತ್ತು. ಮಂಜಣ್ಣ, ನಮ್ಮ ಮೋಕ್ಷಿತ, ಗೌತಮಿ ಮತ್ತೆ ಒಂದಾಗಿದ್ದಾರೆ. ಗ್ರೂಪಿಸಮ್ ಅಂದ್ರೆ ಒಂದ್ 3 ಜನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿದಾಗ ಅನ್ಸಿದ್ದು. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಯಾರು ಸರಿ ಯಾರು ತಪ್ಪಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.